Dear students, welcome back to our channel. We will going to discuss on commission payment for underwriters. Underwriters ಗಳಿಗೆ ನಾವು ಯಾವ ತರ ಕಮಿಷನ್ ಪೇ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದು ಶೇರ್ ನ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಿದಾಗ ಕಮಿಷನ್ ಯಾವ ತರ ಪೇ ಮಾಡ್ತೀವಿ ಅಂತ. ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡೋದು ಅಂದ್ರೆ ಏನು? ಫೇಸ್ ವ್ಯಾಲ್ಯೂಗಿಂತ ಕಡಿಮೆಗೆ ಇಶ್ಯೂ ಮಾಡೋದು. ಫೇಸ್ ವ್ಯಾಲ್ಯೂಗಿಂತ ಕಡಿಮೆಗೆ ಇಶ್ಯೂ ಮಾಡಿದಾಗ ಯಾವ ತರ ನಾವು ಕಮಿಷನ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಒಂದ್ ಕಂಪನಿ 10,000 ಶೇರ್ಸ್ ಇಶ್ಯೂ ಮಾಡ್ತಾ ಇದೆ, ಫೇಸ್ ವ್ಯಾಲ್ಯೂ 10, ಡಿಸ್ಕೌಂಟ್ 10%. ಸೊ ಹೇಗೆ ಕಮಿಷನ್ ಕ್ಯಾಲ್ಕುಲೇಟ್ ಮಾಡೋದು? ಫಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಇಶ್ಯೂ ಪ್ರೈಸ್ ಅದು ಫೇಸ್ ವ್ಯಾಲ್ಯೂ ಮೈನಸ್ ಡಿಸ್ಕೌಂಟ್ ₹1 ಅಂದ್ರೆ 10% ₹10 ಮೇಲೆ ಹಾಕಿದ್ರೆ ₹1 ಬರುತ್ತೆ. ಸೊ ಅಲ್ಲಿಗೆ ₹9 ನಾವು ಇಶ್ಯೂ ಮಾಡ್ತಾ ಇದೀವಿ. ಸೊ ಟೋಟಲ್ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಎಷ್ಟು? 10,000. ಒಂದ್ ಶೇರ್ ವ್ಯಾಲ್ಯೂ ₹9, ಟೋಟಲ್ ಎಷ್ಟಾಯ್ತು? 90,000 ಆಯ್ತು. ಅಲ್ಲಿಗೆ ಕಮಿಷನ್ 5% ಹಂಗಂತ ಹೇಳಿದ್ರೆ ಸೊ 90,000 ಇಂಟು 5% ವಿಲ್ ಬಿ ₹4,500. ಸೊ ಟೋಟಲ್ ಅಂಡರ್ರೈಟರ್ ಕಮಿಷನ್ ಎಷ್ಟು ಅಂತ ಹೇಳಿದ್ರೆ ₹4,500. ಸೊ ಹೀಗೆ ನಾವು ಡಿಸ್ಕೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ವಿ ವಿಲ್ ಗೋಯಿಂಗ್ ಟು ಸಿ ದಟ್ ಹೌ commission will be calculated when the shares are issued at par for underwriters. ಸೊ ಅದನ್ನ ಈಗ ನೋಡೋಣ. ಸೊ ಹೇಗೆ ಹಂಗಂತ ಹೇಳಿದ್ರೆ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಪಾರ್ ಹಂಗಂತ ಹೇಳಿದ್ರೆ ಫೇಸ್ ವ್ಯಾಲ್ಯೂ ಮೇಲೆ ಇಶ್ಯೂ ಮಾಡೋದು. ಸೊ ಎಕ್ಸ್ಟ್ರಾ ಪ್ರೀಮಿಯಂ ಇಲ್ಲ, ಕಡಿಮೆ ಡಿಸ್ಕೌಂಟ್ಸ್ ಇಲ್ಲ. ಸೊ ಈ ಕಂಪನಿ 15,000 ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದೆ, ₹20 ಫೇಸ್ ವ್ಯಾಲ್ಯೂ ಹಂಗೆ. ಸೊ ಅಟ್ ಪಾರ್ ₹20 ಇಶ್ಯೂ ಮಾಡ್ತಾ ಇದೆ. ಕಮಿಷನ್ ಎಷ್ಟು ಅಂತ ಹೇಳಿದ್ರೆ 6%. ಇಲ್ಲಿ ನೋಡಿ 6% ಅಂತ ನಾನು ಜಸ್ಟ್ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಆದ್ರೆ ಆಸ್ ಪರ್ ಕಂಪನೀಸ್ ಆಕ್ಟ್ ಮ್ಯಾಕ್ಸಿಮಮ್ ಕಮಿಷನ್ ಪೇಯಬಲ್ ಇಸ್ 5%. ಓಕೆ, ಸೊ 5% ಗಿಂತ ಜಾಸ್ತಿ ಕಮಿಷನ್ ನ ಈಕ್ವಿಟೀಸ್ಗಾಗ್ಲಿ ಡಿಬೆಂಚರ್ಸ್ಗಾಗ್ಲಿ ಕೊಡಂಗಿಲ್ಲ. ಈಕ್ವಿಟಿಗಾದ್ರೆ ಮ್ಯಾಕ್ಸಿಮಮ್ 5%, ಡಿಬೆಂಚರ್ಗಾದ್ರೆ 2.5%. ನಾ ಕ್ಯಾಲ್ಕುಲೇಷನ್ ಪರ್ಪಸ್ ಮಾತ್ರ 6% ಅಂತ ತಗೊಂಡಿದ್ದೀನಿ. ಸೊ ಇಲ್ಲಿ ಎಷ್ಟಕ್ಕೆ ಇಶ್ಯೂ ಮಾಡ್ತಾ ಇದ್ದಾರೆ? ₹20 ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ 15,000 ಶೇರ್ಸ್ ಇಂಟು ₹20, ಟೋಟಲ್ ಎಷ್ಟಾಯ್ತು ಅಂದ್ರೆ ₹3,00,000 ಆಯ್ತು. ಸೊ ₹3,00,000 ಮೇಲೆ 6% ಕಮಿಷನ್ ಹಂಗಂತ ಹೇಳಿದ್ರೆ ₹18,000 ಆಯ್ತು. ಸೊ ಮತ್ತೊಂದ್ಸರಿ ಹೇಳ್ತಾ ಇದೀನಿ, 6% ಕಮಿಷನ್ ಇರಕ್ ಸಾಧ್ಯನೇ ಇಲ್ಲ. ಕ್ಯಾಲ್ಕುಲೇಷನ್ ಪರ್ಪಸ್ ಮಾತ್ರ ತಗೊಂಡಿದ್ದೀನಿ. ಮ್ಯಾಕ್ಸಿಮಮ್ ಅಲೋವಬಲ್ ಕಮಿಷನ್ ಇಸ್ 5%. ಓಕೆ, ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ವೆನ್ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಪ್ರೀಮಿಯಂ. ಪ್ರೀಮಿಯಂ ಇಶ್ಯೂ ಮಾಡಿದಾಗ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಸೊ ಪ್ರೀಮಿಯಂ ಅಂದ್ರೆ ಏನು? ಫೇಸ್ ವ್ಯಾಲ್ಯೂಗಿಂತ ಎಕ್ಸ್ಟ್ರಾ ಶೇರ್ ಇಶ್ಯೂ ಮಾಡೋದು. ಈಗ ನೋಡಿ ಒಂದ್ ಕಂಪನಿ ಇದೆ. ಸೊ ಈ ಕಂಪನಿ 8,000 ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ. ಎಷ್ಟಕ್ಕೆ ಅಂತ ಹೇಳಿದ್ರೆ ₹50,000 8,000 ಶೇರ್ಸ್ ನ ₹50 ಇಶ್ಯೂ ಮಾಡ್ತಾ ಇದ್ದಾರೆ. ಅದಕ್ಕೆ ಎಕ್ಸ್ಟ್ರಾ ₹20 ಪ್ರೀಮಿಯಂ ಅಂತ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ₹20 ಎಷ್ಟು ಕಲೆಕ್ಟ್ ಮಾಡ್ತಿದ್ದಾರೆ? ಪ್ರೀಮಿಯಂ ಅಂತ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಕಮಿಷನ್ ಎಷ್ಟು? 4%. ಸೊ ಈಗ ಯಾವ ತರ ಕಮಿಷನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಫೇಸ್ ವ್ಯಾಲ್ಯೂ, ಓಕೆ, ನೆಕ್ಸ್ಟ್ ಪ್ರೀಮಿಯಂ ವ್ಯಾಲ್ಯೂ, ಇವೆರಡನ್ನೂ ಸೇರಿಸಿದ್ರೆ ಎಷ್ಟಾಯ್ತು? ₹70 ಆಯ್ತು. ಓಕೆ, ಸೊ 8,000 ಶೇರ್ಸ್ ಇಂಟು 70, ಟೋಟಲ್ 5,60,000. ಸೊ ಇದ್ರ ಮೇಲೆ 4%. ಓಕೆ, ಸೊ ಅಲ್ಲಿಗೆ ಕಮಿಷನ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 5,60,000 ಮೇಲೆ 4% ಅಂತ ಹೇಳಿದ್ರೆ ₹22,400 ಬರುತ್ತೆ. ಸೊ ಹೀಗೆ ನಾವು ಕಮಿಷನ್ ನ ಅಂಡರ್ ರೈಟರ್ಸ್ ಗಳಿಗೆ ಪೇ ಮಾಡ್ತೀವಿ. ಓಕೆ, ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ನಿಮ್ಗೆ ಅದಕ್ಕೆ ರಿಪ್ಲೈ ಮಾಡ್ತೀನಿ.